ಬನ್ನಿ ಸ್ನೇಹಿತರೆ, ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ, ವಿಶೇಷತೆಗಳಿಂದ ಕೂಡಿದ್ದಂಥ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ ಸ್ನೇಹಿತರೆ, ಪ್ರಪ್ರಥಮ ಬಾರಿಗೆ ಹೊಸದುರ್ಗದ ಹಳ್ಳಿಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಒಂದು ಚಿತ್ರದ ಆಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಯಾವ ಚಿತ್ರ, ಯಾವ ಸಾಂಗು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈಗ ನೀವು ನೋಡ್ಬೋದು, ಹೊನ್ನೇನಹಳ್ಳಿ ಗ್ರಾಮಕ್ಕೆ ನಾನು ಬಂದಿದ್ದೇನೆ. ರಸ್ತೆಯ ಸುತ್ತ ದೀಪ ಅಲಂಕಾರವನ್ನು ಮಾಡಿದ್ದಾರೆ, ದೇವಸ್ಥಾನಕ್ಕೆ ದೀಪ ಅಲಂಕಾರವನ್ನು ಮಾಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ನಡೆದಂಥ ಜಾತ್ರೆ. 2 ದಿನಗಳ ಕಾಲ ಈ ಜಾತ್ರೆ ನಡೆಯಿತು ಸ್ನೇಹಿತರೆ. ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಇಲ್ಲಿ ಆರತಿ ಬಾನೋತ್ಸವ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು. ಅದರಲ್ಲಿ ಪ್ರಮುಖ ಕಾರ್ಯಕ್ರಮ ಅಂದರೆ ಒಂದು ಆಡಿಯೋ ಲಾಂಚ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ರೈಸ್ ಆಫ್ ಅಶೋಕ ಅನ್ನೋ ಹೆಸರು ಕೇಳಿದ್ದೀರಾ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಬಹು ದೊಡ್ಡ ಚಿತ್ರವಾಗಿ ಮೂಡಿ ಬರ್ತಾ ಇರುವಂಥ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ ಚಿತ್ರದ 2ನೇ ಹಾಡನ್ನು ಈ ಹಳ್ಳಿಯಲ್ಲಿ ರಿಲೀಸ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆಗಾಗಿ ಜನಸಾಗರವೇ ಹರಿದು ಬಂದಿತ್ತು ಸ್ನೇಹಿತರೆ. ನಾನೀಗ ತೋರಿಸ್ತಾ ಇರೋದು ಆಂಜನೇಯ ಸ್ವಾಮಿಯ ದೇವಸ್ಥಾನ. ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚಕರನ್ನು ಮಾತಾಡ್ಸೋಣ. ಈ ದೇವಸ್ಥಾನದ ಒಂದು ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೀಗ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಮಂದಿರ ಕೂಡ ಇದೆ. ಇದು ಬಸವಣ್ಣನ ಮಂದಿರ ಸ್ನೇಹಿತರೆ. ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಬಸವಣ್ಣನ ಮಂದಿರವನ್ನು ನೋಡ್ತಾ ಇದ್ದೀರಾ. ಅದಾದ ನಂತರ ಬನ್ನಿ, ಎಷ್ಟು ಅದ್ಭುತವಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ಇದು ಆಂಜನೇಯ ಸ್ವಾಮಿಯವರ ದೇವಸ್ಥಾನ. ನಿಮಗೆ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕೂಡ ತೋರಿಸ್ತೇನೆ. ಬನ್ನಿ ಸ್ನೇಹಿತರೆ, ನಾವೀಗ ಅರ್ಚಕರನ್ನ ಮಾತಾಡ್ಸೋಣ. ಈ ದೇವಸ್ಥಾನದ ಬಗ್ಗೆ, ಈ ಜಾತ್ರೆ ಬಗ್ಗೆ ಒಂದು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ತಾರೆ. ಸ್ವಾಮಿಗಳೇ, ಈ ಜಾತ್ರೆಯನ್ನ ಯಾಕೆ ಮಾಡ್ತೀರಾ, ಯಾವಾಗ ಮಾಡ್ತೀರಾ? ಇದು ಜನವರಿ ಟೈಮಲ್ಲಿ ಮಾಡ್ತೀವಿ. ಕೆರಳಮ್ಮ ಆಂಜನೇಯ ಅವರದ ಆರತಿ ಬಾನೋತ್ಸವ ಅಂತ ವರ್ಷಕ್ಕೊಂದ್ಸರಿ ಆರತಿ ಬಾನೋತ್ಸವ ಅಂತ. ಇದು ಯಾಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ? ಇದು ವಿಜೃಂಭಣೆ ಮೊದಲಿಂದಾನು ಹಿಂಗೆ ನಡ್ಕೊಂಡ್ ಬಂದಿದೆ. ನಿಮ್ಮ ಪುರಾತನ ಕಾಲದಿಂದ, ಮಜ್ಜರ ಕಾಲದಿಂದನೇ ಹಿಂಗೆ ಇದೇ ತರ ನಡ್ಕೊಂಡ್ ಬಂದಿದೆ. ಇದು ಎಷ್ಟು ದಿನಗಳ ಕಾಲ ಮಾಡ್ತಾ ಇದ್ದಾರೆ? ಇದು 3 ದಿನಗಳ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ. ಸೊ ಇವತ್ತು 3ನೇ ದಿನ. 3ನೇ ದಿನ. ಏನೆಲ್ಲ ಕಾರ್ಯಕ್ರಮ ಇತ್ತು ಸರ್ ಇವತ್ತು? ಕಾರ್ಯಕ್ರಮ ಬೆಳಿಗ್ಗೆ ಇತ್ತು. ಇಲ್ಲಿ ದೇವರು ಹೊಡುತ್ತೆ ಸೋಮಣ್ಣ ಅಂತ. ಅದಾದ್ಮೇಲೆ ಆರತಿಗಳು ಬರ್ತವೆ. ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆ ತನಕ ಆರತಿ ಅವೆಲ್ಲ ಇರುತ್ತವೆ. ಅದನ್ನೇ ಮದ್ದಿಂದನೂ ಪುರಾತನ ಮಜ್ಜರ ಕಾಲದಿಂದನೇ ಇದೆ. ಹಂಗಾಗಿ ತುಂಬಾ ಭಕ್ತರು ಬಹಳ ಜನ ಇದ್ದಾರೆ. ಎಲ್ಲ ಗ್ರ್ಯಾಂಡಾಗಿ ಇದು ಮಾಡ್ತಾರೆ. ಇದು ಉತ್ಸವ ಮೂರ್ತಿ. ಇದು ರಾಮ, ಇದು ಲಕ್ಷ್ಮಣ, ಅದು ಸೀತೆ, ಆಂಜನೇಯ. ಈ ಒಂದು ವಿಗ್ರಹಗಳು ರಾಮ, ಲಕ್ಷ್ಮಣ, ಸೀತಾಮಾತೆ ಹಾಗೂ ಆಂಜನೇಯ ಸ್ವಾಮಿ ಇರುವಂತದ್ದು. ಸೊ ಇದರಲ್ಲಿ ಇದು ಪಕ್ಕದಲ್ಲಿರುವಂತದ್ದು ಲಕ್ಷ್ಮಣ, ಅದು ಲಕ್ಷ್ಮಣ, ರಾಮ, ಸೀತೆ, ಸೀತಾಮಾತೆ, ಆಂಜನೇಯ ಸ್ವಾಮಿ. ಇದು ಹೊರಡುವ ದೇವರು ಅಂತ ಕರೀತೀರಾ? ಉತ್ಸವ ಮೂರ್ತಿ. ತುಂಬಾ ಧನ್ಯವಾದಗಳು ಸರ್. ಒಂದು ಒಳ್ಳೆಯ ವಿಗ್ರಹವನ್ನ ನೋಡಿದ್ವಿ. ಅದಾದ ನಂತರ ಎಷ್ಟು ಅದ್ಭುತವಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಪೂಜೆ ಆಗ್ತಾ ಇದೆ ಸ್ನೇಹಿತರೆ, ನೋಡ್ಬೋದು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸುಪ್ರಸಿದ್ಧವಾದ ಪುರಾತನ ಇತಿಹಾಸ ಉಳ್ಳವಂತ ಒಂದು ಹೊನ್ನೇನಹಳ್ಳಿಯಲ್ಲಿರುವಂತ, ಇದು ಚಿತ್ರದುರ್ಗದಲ್ಲೇ ಒಂದು ಸುಪ್ರಸಿದ್ಧವಾಗಿ ತುಂಬಾ ವಿಜೃಂಭಣೆಯಿಂದ ನಡೆಯುವಂತ ಜಾತ್ರೆ ಇದು. ನೋಡಿ, ಬಂದಂತ ಭಕ್ತಾದಿಗಳು ದೇವರ ಆಶೀರ್ವಾದವನ್ನು ಪಡಿತಿದ್ದಾರೆ. ಸ್ನೇಹಿತರೆ, ನಾನಿವಾಗ ತೋರಿಸ್ತಾ ಇರೋ ದೃಶ್ಯ ವೇದಿಕೆಯ ಮುಂಭಾಗ. ಇಲ್ಲಿ 2 ಕಾರ್ಯಕ್ರಮಗಳಿದಾವೆ ಸ್ನೇಹಿತರೆ. ಒಂದು ರಸಮಂಜರಿ ಕಾರ್ಯಕ್ರಮ, ಇನ್ನೊಂದು ನಿಮ್ಮ ಬಹು ನಿರೀಕ್ಷಿತವಾದ ಆಡಿಯೋ ಲಾಂಚ್ ಕಾರ್ಯಕ್ರಮ. ಇಲ್ಲಿ ಆಡಿಯೋ ಬಿಡುಗಡೆ ಮಾಡ್ತಾರೆ, ಯಾಕೋ ಸಾಂಗ್ನ ಬಿಡುಗಡೆಗೊಳಿಸ್ತಾರೆ. ನಿಮಗೆ ಗೊತ್ತಿರ್ಬೋದು, ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಅಂದರೆ ಎಷ್ಟೊಂದು ಜನ ಸೇರ್ತಾರೆ ಅಂತ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಜನಸಾಗರವೇ ಹರಿದು ಬರುತ್ತೆ. ಇದು ವೇದಿಕೆಯ ಮುಂಭಾಗದಲ್ಲಿ ಒಂದು ಪ್ರಿಪ್ರೇಷನ್ ನಡೀತಾ ಇದೆ, ಸೆಟ್ಟಿಂಗ್ಸ್ ಮಾಡ್ತಾ ಇದ್ದಾರೆ. ಜನ ಒಬ್ಬೊಬ್ಬರಾಗೆ ಸೇರ್ತಾ ಇದ್ದಾರೆ ನೋಡಿ. ಇದು ವೃದ್ಧಿ ಕ್ರಿಯೇಷನ್ಸ್ ಮತ್ತು ಸತೀಶ್ ಪಿಕ್ಚರ್ಸ್ ಹೌಸ್ ಅರ್ಪಿಸುವ ನೀನಾಸಂ ಸತೀಶ್ ಅವರ ರೈಸ್ ಆಫ್ ಅಶೋಕ, ದಿ ರೈಸ್ ಆಫ್ ಅಶೋಕ ಚಿತ್ರದ ಆಡಿಯೋ ಬಿಡುಗಡೆ ಸ್ನೇಹಿತರೆ. ಈ ಚಿತ್ರದ ಆಡಿಯೋವನ್ನು ಬಿಡುಗಡೆ ಮಾಡಲಿಕ್ಕೆ ಸಪ್ತಮಿ ಗೌಡ ಅವರು, ಶಿವರಾಜ್ KR ಪೇಟೆ, ಅನುಪಮ ಗೌಡ, ಹೀಗೆ ಸಾಲು ಚಿತ್ರ ನಟರೇ ಬಂದಿರ್ತಾರೆ. ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಇವರು ದೇವರಾಜಣ್ಣನವರು. ಈ ಕಾರ್ಯಕ್ರಮದ ಒಂದು ರೂವಾರಿಗಳು ಅಂತ ಹೇಳ್ಬೋದು. ತುಂಬ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಏರ್ಪಡಿಸಿದರು. ಇಲ್ಲಿ ಊರಿನ ಯುವಕರು ತುಂಬ ಉತ್ಸಾಹರಾಗಿದ್ದಾರೆ. ನಮ್ಮ ಊರಿಗೆ ಚಿತ್ರ ನಟರೆಲ್ಲ ಬರ್ತಾರೆ ಅಂತ.
ಇಲ್ಲಿ ಪೊಲೀಸ್ ಫೋರ್ಸ್ ಕೂಡ ನೀವು ನೋಡ್ತಾ ಇದ್ದೀರಾ. ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸಾವಿರಾರು ಜನ ಸೇರುವಂಥ ಕಾರ್ಯಕ್ರಮಕ್ಕೆ ಮುನ್ನೆಚ್ಚರಿಕೆಯಾಗಿ ಯಾವುದೇ ಗದ್ದಲ ಗಲಾಟೆ ಆಗದಂತೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪೊಲೀಸ್ ಫೋರ್ಸ್ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಹೊಸದುರ್ಗದ ಪೊಲೀಸ್ ಫೋರ್ಸ್ ನೋಡ್ತಾ ಇದ್ದೀರಾ ನೀವೀಗ. ಇದಾದ ನಂತರ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಗಣಪತಿಯೊಂದು ಗೀತೆಯನ್ನು ಹಾಡಿ ವಿಘ್ನವನ್ನು ಯಾವುದೇ ರೀತಿ ಬರಲೇ ಅಂತ ನಮ್ಮ ಗಣಪತಿಯಲ್ಲಿ ಬೇಡಿ ಒಂದು ಭಕ್ತಿಯನ್ನು ಹಾಡಿ ತದನಂತರ ಈ ಒಂದು ವೇದಿಕೆಯಲ್ಲಿ ನಡೆಯುವ ಎಲ್ಲ ಶುಭ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಆಶೀರ್ವಾದ ಒಂದು ಜೋರಾಗಿ ಸಿಗಬಹುದಾ? ಜೋರಾದ ಚಪ್ಪಾಳೆ ಸಿಗಬಹುದಾ? ಬಾಯ್ಸ್ ಹಲೋ, ನಿಮಗಾಗಿ ಇರ್ತಕ್ಕಂಥ ಸಾವಿರಾರು ಚೇರ್ಗಳಲ್ಲಿ ಕುಳಿತು ಕಾರ್ಯಕ್ರಮವನ್ನು ನೋಡಿ ನಿಂತು ಕಾರ್ಯಕ್ರಮ ನೋಡೋದು ಬೇಡ. ಅದು ಬೇಡ, ಚೇರೆಲ್ಲ ಭರ್ತಿ ಆದ್ಮೇಲೆ ನಿಂತ್ಕೊಂಡು ನೋಡೋದು ಕುತ್ಕೊಂಡು ನೋಡೋದು ನೋಡೋಣ ಅಂತ ಹೇಳ್ತಾ ಇದೊಂಥರ ಚೆನ್ನಾಗೈತೆ. ಯಾರ್ಯಾರು ಎರಡೆರಡು ಚೇರ್ ಹಾಕೊಂಡ್ಕೊಂತೀರಿ ದಯವಿಟ್ಟು ಎದ್ದು ಇನ್ನೊಂದ್ ಚೇರ್ನ ಮತ್ತೊಬ್ರು ಕೊಡಿ. ಎರಡೆರಡು ಚೇರು ಮೂರ್ ಚೇರು ಅದೆಲ್ಲ ಬೇಡ. ರಾಜನ ಅವೆಲ್ಲ ನೋಡ್ಬೇಕಂದಿದ್ದು. ದಯವಿಟ್ಟು ಬಲಭಾಗದಲ್ಲಿ ನಿಂತಿರೋರು, ಎಡಭಾಗದಲ್ಲಿ ನಿಂತಿರೋರು ನಿಮಗಾಗಿ ಹಾಕಿರ್ತಕ್ಕಂಥ ಚೇರ್ ಮೇಲೆ ಕುರಿತು ಕಾರ್ಯಕ್ರಮ ನೋಡಿ 1 ಅವರ್ ಆಗ್ಲಿ, ಆಮೇಲೆ ಬೇಕಾದ್ರೆ ಮುಂದೆ ಬರೋದು ಬೇಡ ನೋಡೋಣ. ಎಲ್ಲ ಎಂಜಾಯ್ ಮಾಡೋಣ. ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ವಿಶ್ವನಾಥ್ ಸರ್ಗೆ, ರೇಮಲ್ ಸಾರ್ಗೆ, ಚಾಲೆಂಜಿಂಗ್ ಸಾರ್ಗೆ, ಚಾಲೆಂಜಿಂಗ್ ಸಾರ್ಗೆ, ಸೂಪರ್ ಪವರ್ ಸಾರ್ಗೆ ಅಣ್ಣ ಆಯ್ತಣ್ಣ. ಕರ್ನಾಟಕದ ಬಾದ್ಶಾ, ಕರ್ನಾಟಕದ ಬಿಗ್ ಬಾಸ್, ಕಿಚ್ಚರಲ್ಲಿ ಕಿಚ್ಚ, ಹುಚ್ಚರಿಗೆಲ್ಲ ಕಿಚ್ಚ, ನಮ್ಮ ಸುದೀಪಣ್ಣ, ದೀಪಣ್ಣ, ನನಗಂತೂ ನೋಡಣ್ಣ, ಕೈ ಎಣ್ಣಣ್ಣ ಅಷ್ಟ ಕಾರಣ. ಮೊದಲಿಗೆ ನಮ್ಮ ಮನರಂಜನಾ ಕಾರ್ಯಕ್ರಮದಲ್ಲಿ 1-2 ಗೀತೆಗಳನ್ನ ಭಗವಂತನ ಆಶೀರ್ವಾದನ ಬಿಡೋಣ. ಆಮೇಲೆ ನಮ್ಮ ವೇದಿಕೆ ಸಭಾ ಕಾರ್ಯಕ್ರಮ ನಡೀತಾ. ಅದಾದ್ಮೇಲೆ ನಿಮಗೆ ಬೇಕಾದ ಗೀತೆಯನ್ನ ಕೇಳಿ. ಕಂಗ್ರಾಚುಲೇಷನ್ ಜಾನು ಬೇಕಾ, ಶೇಖಿ ಪುಷ್ಪಾವತಿ ಬೇಕಾ, ಎಕ್ಕಾಸಕ್ಕ ರಕ್ಕಮ್ಮ ಬೇಕಾ, ಇಲ್ಲೊಬ್ರು ಅವರೇ ಗಿಚ್ಚ ಬಾಸು ಹೇಳಿ ಬಾಸ್. ಆಯ್ತು ಒಂದೇ ಹೌದಲ್ಲ. ಪ್ರೀತಿಯ ಎಲ್ಲ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಮೊದಲ ಗೀತೆಯಾಗಿ ಒಂದು ಗಣಪತಿ ಒಂಚೂರು ಚೆಕ್ ಮಾಡ್ಕೊಂಬಿಡಿ. ಹಂಗೆ ಐತಿ ನೋಡ್ಕೊಳ್ಳಿ. ಅದ್ದೂರಿ ದೀಪಾಲಂಕಾರ ಸೇವಾಕರ್ತರು ದೇವರಾಜ್ ಮಲ್ಲೇಶ್ವರಂ. ಡ್ರೋನ್ ಕ್ಯಾಮೆರಾ ಮತ್ತು ವಿಡಿಯೋ ಸೇವಾಕರ್ತರು ದೇವರಾಜ್ ಮಲ್ಲೇಶ್ವರಂ. ಸಿಡಿಮದ್ದಿನ ಪಟಾಕಿ ಸೇವಾಕರ್ತರು ದೇವರಾಜ್ ಮಲ್ಲೇಶ್ವರಂ. ಆಲ್ ಇನ್ ಒನ್ ದೇವಣ್ಣಾಸ್. ದೇವಣ್ಣ ನಿನ್ನ ಮೇಲೆ ಮನಸ್ಸಣ್ಣ ಮಾಗೈತೆ ಎಂದು ನೋಡಣ್ಣ. ದೇವಣ್ಣನ ಮೇಲೆ ದೇವರ ಕೃಪೆ ಯಾವತ್ತೂ ಇರಲಿ, ನಿಮಗಳ ಆಶೀರ್ವಾದ ಯಾವತ್ತೂ ಇರಲಿ, ನಿಮಗಳ ಹಾರೈಕೆ ಯಾವತ್ತು ಸದಾ ಕಾಯಲಿ ಅಂತ ಹೇಳ್ತಾ ದೇವಣ್ಣನ ಮತ್ತೊಮ್ಮೆ ನೆನೆಯುತ್ತಾ ಇದೀಗ
ಬರಲಿ ಜೋರಾದ ಚಪ್ಪಾಳೆಗಳು. ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು, ನಿನ್ನ ಉಸಿರಗಿಸಿಗೆ ಹೆದರಿ ನದಿಗಳಾದಿಯಾಗುತ್ತಿರಲು. ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು, ನಿನ್ನ ಭಾರ ತಾಳಲೆಂದು ಭೂಮಿ ಕುಸಿದು ಹೋಗುತ್ತಿರಲು. ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು. ರೋಮ ರೋಮದೇ ರಾಮನಾಮವೋ, ರೋಮ ರೋಮದೇ ರಾಮನಾಮವೋ. ಶಂಕನಾದ ತಾಳವಾದ್ಯ, ಶಂಕನಾದ ತಾಳವಾದ್ಯ ದಶ ದಿಕ್ಕನು ಮೊಳಗುತ್ತಿರಲು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೇ ಆಕಾರವೇನು. ಅಲ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಚಪ್ಪಾಳೆ ನಮಗೆ ಆಶೀರ್ವಾದ, ನಿಮ್ಮ ಚಪ್ಪಾಳೆ ನಮಗೆ ಶಕ್ತಿ, ನಿಮ್ಮ ಚಪ್ಪಾಳೆ ನಮಗೆ ಧೈರ್ಯ ಅಂತ ಹೇಳ್ತಾ ಇವತ್ತು ನಮ್ಮ ದೇವಣ್ಣವರು ಇಷ್ಟೆಲ್ಲ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಪ್ರೀತಿಯ ಮನೆಯ ಮಗನಾಗಿ, ನಿಮ್ಮ ಸಹೋದರನಾಗಿ, ದೊಡ್ಡವರಿಗೆಲ್ಲ ತಮ್ಮನಾಗಿ, ಚಿಕ್ಕವರಿಗೆಲ್ಲ ಅಣ್ಣನಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವಣ್ಣವರ ಜೊತೆಯಲ್ಲಿ ನಿಂತು ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ನಿಂತಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಹೇಳ್ತಾ ಇದೀಗ ಚಲನ ಚಿತ್ರಗೀತೆಗಳ ಸಾಲಿಗೆ ಬರುತ್ತಾ ಮೊದಲ ಮನರಂಜನಾ ಕಾರ್ಯಕ್ರಮವಾಗಿ ಮಾರಮ್ಮ ಅವ್ರದ ಓಕೆ ಡನ್. ಅಲ್ಲಿ ಹಿಂದ್ಗಡೆ ಪರವಾಗಿಲ್ಲಪ್ಪ, ಇವಾಗ ಒಂಚೂರು ಎನರ್ಜಿ ಬಂತು.
ಜೋರಾದ ಚಪ್ಪಾಳೆ ಬರಬೇಕು. ಇಲ್ಲ ಚಪ್ಪಾಳೆ ನೀವು ಇಲ್ಲಿಯವರೆಗೆ ನೋಡಿದಂಥ ವಿಡಿಯೋ ನೀನಾಸಂ ಸತೀಶ್, ಸಪ್ತಮಿಗೌಡ, ಶಿವರಾಜ್ ಕೇರ್ಪೇಟೆ, ಅನುಪಮ ಗೌಡ ಆಡಿಯೋ ಲಾಂಚ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಚಿತ್ರೀಕರಣಗೊಳಿಸಿರೋದು. ನೀವು ನೀನಾಸಂ ಸತೀಶ್ ಆಡಿಯೋ ಲಾಂಚ್ ಕಾರ್ಯಕ್ರಮವನ್ನು ನೋಡಬೇಕು ಅಂದ್ಕೊಂಡ್ರೆ ನನ್ನ ಮೊದಲ ವಿಡಿಯೋವನ್ನು ನೋಡಬೇಕು. ನಾನು ಈಗಾಗಲೇ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ. ನೀನಾಸಂ ಸತೀಶ್ ಅವರ ಒಂದು ಕಂಪ್ಲೀಟ್ ಆಡಿಯೋ ಲಾಂಚ್ ಕಾರ್ಯಕ್ರಮದ ವಿಡಿಯೋ. ಇದು ಅದರ ಮೊದಲ ಭಾಗ. ಈ ಮೊದಲ ಭಾಗವನ್ನು ನಾನು ಇಂದು ಅಪ್ಲೋಡ್ ಮಾಡಿದ್ದೇನೆ. ಯಾಕೆಂದರೆ ಆ ಒಂದು ಭಾಗವನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ. ಆ ಒಂದು ವಿಡಿಯೋವನ್ನು ಕೂಡ ತಪ್ಪದೇ ನೋಡಿ. ಯಾಕೋ ಸಾಂಗನ್ನು ಪ್ರಪ್ರಥಮ ಬಾರಿಗೆ ಒಂದು ಹೊಸದುರ್ಗದ ಹಳ್ಳಿಯಲ್ಲಿ ಲಾಂಚ್ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಇದು ನಮ್ಮ ಎಲ್ಲ ಒಂದು ಹೆಮ್ಮೆಯ ವಿಷಯ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದಲೇ ಹೆಚ್ಚು ವಿಡಿಯೋಗಳನ್ನ ನಾವು ಮಾಡಲಿಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.